ಮುಖ್ಯಮಂತ್ರಿ ಸಿದ್ದರಾಮಯ್ಯ 15ನೇ ಬಾರಿ ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಸತತವಾಗಿ 3 ಗಂಟೆ 15 ನಿಮಿಷಗಳ ಕಾಲ ಆಯವ್ಯಯ ಮಂಡನೆ ಮಾಡಿದ್ದಾರೆ. ನೀರನ್ನು ಕುಡಿಯದೆ, ಕುಳಿತುಕೊಳ್ಳದೆ, ವಿರಮಿಸದೆ, ವಿಶ್ರಾಂತಿ ತೆಗೆದುಕೊಳ್ಳದೆ ಈ ಬಜೆಟ್ ಅನ್ನು ಓದಿ ಮುಗಿಸಿದ್ದಾರೆ, ಮಂಡಿಸಿದ್ದಾರೆ ಸಿದ್ದರಾಮಯ್ಯ. 3 ಗಂಟೆ 15 ನಿಮಿಷಗಳ ಕಾಲ ಬಜೆಟ್ ಮಂಡನೆ. ನೀರು ಕುಡಿಲಿಲ್ಲ, ಬ್ರೇಕ್ ತಗೊಳ್ಳಿಲ್ಲ. ಬಿಜೆಪಿ ಸದಸ್ಯರ ಸದ್ದು ಗದ್ದಲದ ನಡುವೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದರು. ಗ್ಯಾರಂಟಿ ಜೊತೆಗೆ ರಾಜ್ಯದ ಜನರಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. 3.71 ಲಕ್ಷ ಕೋಟಿ ಗಾತ್ರದ ಆಯವ್ಯಯ ಮಂಡನೆ ಮಾಡಿದ್ದಾರೆ. ಗ್ಯಾರಂಟಿ ಸರ್ಕಾರದಿಂದ ಬಜೆಟ್ನಲ್ಲಿ ಇಲಾಖಾವಾರು ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಬಜೆಟ್ ಅಂತ ಇದನ್ನು ನಾವು ಕರಿತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಶಿಕ್ಷಣ ಕ್ಷೇತ್ರಕ್ಕೆ 44,422 ಕೋಟಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 34,406, ಇಂಧನ 23,159 ಕೋಟಿ, ಗ್ರಾಮೀಣಾಭಿವೃದ್ಧಿ 21,160 ಕೋಟಿ, ಒಳಾಡಳಿತ 16,777, ನೀರಾವರಿ 19,179, ನಗರಾಭಿವೃದ್ಧಿಗೆ 18,155 ಕೋಟಿ, ಕಂದಾಯ 16,170 ಕೋಟಿ, ಆರೋಗ್ಯ ಇಲಾಖೆ 15,145, ಸಮಾಜ ಕಲ್ಯಾಣ 13,334, ಲೋಕೋಪಯೋಗಿ 10,424 ಕೋಟಿ, ಆಹಾರ ಮತ್ತು ನಾಗರಿಕ ಪೂರೈಕೆ 9,963, ಕೃಷಿ ತೋಟಗಾರಿಕೆ 6,668, ಪಶುಸಂಗೋಪನೆ 3,307 ಕೋಟಿ. ಇನ್ನು ಒಟ್ಟು ಇತರೆ ನೋಡಿದ್ರೆ 1,24,590. ಮಂಡನೆ ಮಾಡಲಿಕ್ಕೆ ಸಾಧ್ಯವಿದೆ. ಸವಾಲುಗಳ ಮಧ್ಯೆಯೂ ಕೂಡ ಸಮೃದ್ಧಿಯನ್ನು ಕಾಣಲು ಅವಕಾಶವಿದೆ ಅನ್ನೋದನ್ನು ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ ಬಜೆಟ್ ಇದನ್ನು ತೋರಿಸ್ತಾ ಇದೆ. ಸವಾಲುಗಳ ಮಧ್ಯೆ ಸಮೃದ್ಧಿ, ಒಂದು ಅಭಿವೃದ್ಧಿ, ಈ ರಾಜ್ಯದ ಮುನ್ನಡೆಗೆ ಮತ್ತು ಹಾಗೂ ಅಭಿವೃದ್ಧಿಯ ಮುನ್ನೋಟವನ್ನು ಕಾಣಲಿಕ್ಕೆ ಅವಕಾಶವಿದೆ ಅನ್ನೋದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಭೂತೋ ನ ಭವಿಷ್ಯತ್ ಎನ್ನುವ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡನೆ ಮಾಡಿದ್ದು ಯಾರಾದರೂ ಇದ್ದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈ ಬಾರಿ ಸೇರಿದಂತೆ ಒಟ್ಟು 15 ದಾಖಲೆಯ ಬಜೆಟ್ಗಳನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿದ್ದಾರೆ.